ನಮಸ್ಕಾರ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಈಗ ಹರಿಯಾಣ ಪ್ರದೇಶವನ್ನು ತಲುಪಿದ್ದೇವೆ. ಈ ಸಮಯದಲ್ಲಿ ಹರಿಯಾಣದ ಜಮೀನುಗಳಲ್ಲಿ ಗೋಧಿಯ ಕೊಯ್ಲು ನಡೀತಾ ಇದೆ. ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಭತ್ತ ಹಾಗೂ ಗೋಧಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಕಂಡುಬರುತ್ತೆ. ಹರಿಯಾಣ ಮತ್ತು ಪಂಜಾಬ್ನ ಹೊಲಗಳಲ್ಲಿ ಬೆಳೆ ಕಟಾವಿನ ನಂತರ ಉಳಿದ ಒಣ ಹುಲ್ಲುಕಡ್ಡಿಗಳನ್ನು ಸುಟ್ಟು ಹಾಕಲಾಗುತ್ತೆ. ಇದೊಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಕೃಷಿ ತ್ಯಾಜ್ಯವಾದ ಈ ಒಣಹುಲ್ಲನ್ನು ಸುಟ್ಟಾಗ ಎಲ್ಲ ಕಡೆ ಹೊಗೆ ತುಂಬಿಕೊಳ್ಳುತ್ತೆ. ಇದು ಸಂಪೂರ್ಣ ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಆವರಿಸಿಕೊಳ್ಳುತ್ತೆ. ಕಳೆದ ಹಲವು ವರ್ಷಗಳಿಂದ ಅದೊಂದು ದೊಡ್ಡ ಸಮಸ್ಯೆಯಾಗಿ ಉಳಿದಿರೋದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದೆ. ಹೌದು, ಪೂಸಾ ಬಯೋ ಡಿಕಂಪೋಸರ್ ಅನ್ನು ನಿರ್ಮಿಸಿದೆ. ಈ ಡಿಕಂಪೋಸರ್ನಿಂದಾಗಿ ಒಣ ಹುಲ್ಲಿನ ತ್ಯಾಜ್ಯವನ್ನು ಸುಡುವ ಅಗತ್ಯವಿಲ್ಲ. ಇದು ಒಂದು ಸ್ಪ್ರೇ ಯಂತ್ರವಾಗಿದೆ. ಇದರ ಮೂಲಕ ಜೈವಿಕ ಪದಾರ್ಥಗಳನ್ನು ಕೊಳೆಯಿಸುವ ದ್ರವವನ್ನು ಅಲ್ಲಿರುವ ಒಣ ಹುಲ್ಲಿನ ಮೇಲೆ ಸಿಂಪಡಿಸಲಾಗುತ್ತೆ. ಇದರಲ್ಲಿ ನೀವು ನೋಡೋ ಹಾಗೆ ಒಟ್ಟಿಗೆ ಜೋಡಿಸಲಾದ ನಳಿಕೆಗಳ ಮೂಲಕ ಈ ಯಂತ್ರ 4 ರಿಂದ 5 ಅಡಿ ದೂರದವರೆಗೂ ಸಿಂಪಡಿಸುತ್ತಾ ಹೋಗುತ್ತೆ. ಇದರ ದೊಡ್ಡ ಅನುಕೂಲ ಅಂದರೆ ರೈತರು ಈ ಮೊದಲು ಸಿಂಪಡಿಸಬೇಕಾದರೆ ಅದನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಉಪಯೋಗಿಸಬೇಕಿತ್ತು. ಇದು ಅತಿ ಹೆಚ್ಚು ಸಮಯ ತಗೊಳ್ತಿತ್ತು ಹಾಗೂ ಸುಲಭವಾಗಿರಲಿಲ್ಲ. ದೊಡ್ಡ ಹಿಡುವಳಿ ಹೊಂದಿದ್ರೆ ಈ ಯಂತ್ರಗಳ ಮೂಲಕ ಕಂಪನಿ ರೈತರಿಗೆ ಉಚಿತ ಸಿಂಪರಣಾ ವ್ಯವಸ್ಥೆ ನೀಡುತ್ತಿದೆ. ಅದಕ್ಕೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತೆ ಈ ಯಂತ್ರದ ಮೂಲಕ ಪೂಸಾದ ಜೈವಿಕವಾಗಿ ಪದಾರ್ಥ ಕೊಳೆಯಿಸುವ ಬಯೋ ಡಿಕಂಪೋಸರ್ ಅನ್ನು ಸಿಂಪಡಿಸಲಾಗುತ್ತೆ. ನಂತರ ಅದನ್ನು ಸುಡೋ ಅಗತ್ಯ ಇರುವುದಿಲ್ಲ. ಕಳೆದ 5 ವರ್ಷಗಳ ಸಂಶೋಧನೆಯ ನಂತರ ಒಣ ಹುಲ್ಲುಗಳ ಕಡ್ಡಿಗಳ ಕೃಷಿ ತ್ಯಾಜ್ಯವನ್ನು ಕೊಳೆಯುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ 7 ವಿಭಿನ್ನ ಪ್ರಕಾರದ ಪಪ್ಪುಜೋಗಳನ್ನು ನೆಲದೊಳಗಿಂದ ತೆಗೆದು ಒಂದು ಮಿಶ್ರಣವನ್ನು ತಯಾರಿಸಲಾಗುತ್ತದೆ. ಇದನ್ನು ನಾವು ಪೂಜಾ ಡಿಕಂಪೋಸರ್ ಎಂದು ಕರೆಯುತ್ತೇವೆ. ಯಂತ್ರದ ಮೂಲಕ ಕೊಯ್ಲು ಮಾಡಿದ ತಕ್ಷಣ ನಾವು ಸ್ಲರಿ ರೂಪದಲ್ಲಿ ಬರುವ ಡಿಕಂಪೋಸರ್ ಅನ್ನು ಸಿಂಪಡಿಸುತ್ತೇವೆ. ಅದನ್ನು ರೋಟಾವೇಟರ್ನೊಂದಿಗೆ ನೆಲದಲ್ಲಿ ಬೆರೆಸಿ ಉಳುಮೆ ಮಾಡಲಾಗುತ್ತದೆ. ಇದರಿಂದಾಗಿ ಸುಮಾರು 25 ದಿನಗಳಲ್ಲಿ ಕೃಷಿ ತ್ಯಾಜ್ಯವು ಸಂಪೂರ್ಣವಾಗಿ ಕೊಳೆತು ಹೊಲವು ಬಿತ್ತನೆಗೆ ಸಿದ್ಧವಾಗುತ್ತದೆ. ಈ ಯಂತ್ರವನ್ನು ಆಪರೇಟ್ ಮಾಡುವ ಈ ಕಂಪನಿಯ ಸಿಬ್ಬಂದಿಯನ್ನು ಮಾತಾಡಿಸೋಣ ಬನ್ನಿ. ಇದು ಹೇಗೆ ಕೆಲಸ ಮಾಡುತ್ತೆ ತಿಳಿದುಕೊಳ್ಳೋಣ. ನಿಮಗೆ ಮೇಲೆ ಕಾಣುವಂತೆ ರೈತರು ಬುಕ್ಕಿಂಗ್ ಮಾಡುತ್ತಿದ್ದಂತೆ ಅದನ್ನು ಇಲ್ಲಿ ನೋಡಬಹುದಾಗಿದೆ. ನಾವು ರೈತರ ಸಂಖ್ಯೆಯನ್ನು ನಮೂದಿಸಿದಾಗ ನಮ್ಮಲ್ಲಿ ಬುಕ್ಕಿಂಗ್ ಸಿದ್ಧವಾಗುತ್ತದೆ. ಯಂತ್ರದ ಸಂಖ್ಯೆ ಮತ್ತು ಆಪರೇಟರ್ ಸಂಖ್ಯೆಯನ್ನು ನಿಗದಿಪಡಿಸುತ್ತೇವೆ. ನಂತರ ಸಿಬ್ಬಂದಿ ಯಂತ್ರವನ್ನು ತೆಗೆದುಕೊಂಡು ರೈತರ ಹೊಲಕ್ಕೆ ಹೋಗುತ್ತಾರೆ. ನೀವು ನೋಡಬಹುದು, ನಳಿಕೆ ಉದ್ದ ಮತ್ತು ಅಗಲಕ್ಕೆ ಅನುಗುಣವಾಗಿ ಈ ಯಂತ್ರ ಆ ಪ್ರದೇಶದಲ್ಲಿ ಬಯೋ ಡಿಕಂಪೋಸರ್ ಅನ್ನು ಸಿಂಪಡಿಸುತ್ತೆ. ಇದರಿಂದಲೇ ಸ್ಪ್ರೇ ಹೊರಬರುತ್ತೆ. ಈ ಬಯೋ ಡಿಕಂಪೋಸರ್ ಅನ್ನು ಪೂಸಾ ಅಭಿವೃದ್ಧಿಪಡಿಸಿದೆ. ಒಣಹುಲ್ಲಿನ ತ್ಯಾಜ್ಯದ ಮೇಲೆ ಇದನ್ನು ಸಿಂಪಡಿಸಲಾಗುತ್ತೆ. ಇದರಿಂದ ಒಣಹುಲ್ಲಿನ ತ್ಯಾಜ್ಯ ಮಣ್ಣಿನಲ್ಲಿ ಕರಗಿ ಬೆರೆತು ಹೋಗುತ್ತೆ. ಅದನ್ನು ಸುಡುವ ಅವಶ್ಯಕತೆ ಇರೋದಿಲ್ಲ. ಇದೇ ತಂತ್ರಜ್ಞಾನ ಮತ್ತು ಇದೇ ಯಂತ್ರದಿಂದಾಗಿ ಮುಂದಿನ ದಿನಗಳಲ್ಲಿ ಈ ಕೃಷಿ ತ್ಯಾಜ್ಯವನ್ನು ಸುಡೋ ಅಗತ್ಯ ಇರೋದಿಲ್ಲ. ಅಲ್ಲದೆ ದೆಹಲಿಯ ಎನ್ಸಿಆರ್ ಪ್ರದೇಶದಲ್ಲಿ ಇರುವ ಕೋಟ್ಯಾಂತರ ಜನ ಮಾಲಿನ್ಯವನ್ನು ಸಹಿಸಿಕೊಳ್ಳಬೇಕಾಗಿಲ್ಲ. ಈಗ ಅವರು ಒಣಹುಲ್ಲಿನ ತ್ಯಾಜ್ಯ ಸುಡೋದ್ರಿಂದ ಮತ್ತು ಮಾಲಿನ್ಯದಿಂದ ಮುಕ್ತಿಯನ್ನು ಪಡೀತಾರೆ. ಒಟ್ಟಾರೆಯಾಗಿ ಇಂತಹ ಅನೇಕ ಯಂತ್ರಗಳು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ನಿರೀಕ್ಷೆ ಮಾಡಬಹುದು. ಮುಂಬರೋ ಸಮಯದಲ್ಲಿ ಚಳಿಗಾಲ ಮತ್ತು ದೀಪಾವಳಿಯಲ್ಲಿ, ಅಂದರೆ ಚಳಿಗಾಲ ಪ್ರಾರಂಭವಾದ ಸಮಯದಲ್ಲೇ ದೆಹಲಿಯ ಎನ್ಸಿಆರ್ನಲ್ಲಿ ಮಾಲಿನ್ಯದ ಸಮಸ್ಯೆ ಹೆಚ್ಚು ಕಂಡುಬರುತ್ತೆ. ಇನ್ನು ಅದು ಸಂಭವಿಸೋದಿಲ್ಲ. ಹಾಗಾದರೆ ಬನ್ನಿ, ನಾವು ಹೊಲಗಳಿಗೆ ಹೋಗಿ ಈ ಕಂಪನಿ ಹೇಗೆ ಕೆಲಸ ಮಾಡುತ್ತೆ, ರೈತರಿಗೆ ಹೇಗೂ ಅರಿವು ಮೂಡಿಸಲಾಗುತ್ತಿದೆ ಅನ್ನೋದನ್ನು ಕೂಡ ನೋಡೋಣ.
ಈಗ ನಾವು ಹರಿಯಾಣದ ಒಂದು ಗ್ರಾಮವನ್ನ ತಲುಪಿದ್ದೇವೆ. ಕೆಲವರು ರೈತರು ಇಲ್ಲಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಕೃಷಿ ತ್ಯಾಜ್ಯ ನಿರ್ವಹಣೆ ಸಮಸ್ಯೆ ಬಹಳ ದೊಡ್ಡದಾಗಿತ್ತು. ಆದರೆ ಅದನ್ನು ಸುಡೋದು ಅವರಿಗೆ ಅನಿವಾರ್ಯವಾಗಿತ್ತು. ಅದನ್ನು ಬಿಟ್ಟು ಅವರ ಬಳಿ ಬೇರೆ ಮಾರ್ಗ ಇರಲಿಲ್ಲ. ಆದರೆ ಈ ಕಂಪನಿ ಬಯೋಡಿಕಂಪೋಸರ್ ಸಿಂಪಡಣೆ ಕಾರ್ಯ ಕೈಗೆತ್ತಿಕೊಂಡಿದ್ದರಿಂದ ಈಗ ರೈತರು ಕೃಷಿ ತ್ಯಾಜ್ಯವನ್ನ ಸುಡ್ತಾ ಇಲ್ಲ. ಈ ಬಯೋಡಿಕಂಪೋಸರ್ನಿಂದಾಗಿ ಅವರು ಯಾವ ರೀತಿಯ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಅದರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಸೀಮಾ ಅಣ್ಣ ಇದ್ದಾರೆ. ಈ ಮೊದಲು ಯಾವುದೇ ಪರಿಹಾರವಿಲ್ಲದಿದ್ದಾಗ ರೈತನಿಗೆ ಇದು ದೊಡ್ಡ ಸಮಸ್ಯೆಯಾಗಿತ್ತು. ಯಾವುದೇ ಸಂಪನ್ಮೂಲಗಳಿರಲಿಲ್ಲ. ಆದರೆ ಗಮನಿಸಬೇಕಿರುವುದು, ಇದು ಕೃಷಿ ತ್ಯಾಜ್ಯ ಶಾಪವಲ್ಲ, ಆದರೆ ವರವಾಗಿದೆ. ಗೊಬ್ಬರ ತಯಾರಿಕೆಗೆ ಇದರಿಂದ ನಮಗೆ ಸಹಕಾರಿಯಾಗಿದೆ. ಕೃಷಿ ತ್ಯಾಜ್ಯವು ಮಣ್ಣಿನಲ್ಲಿಯೇ ಬೆರೆತು ಹೊಲ ಗದ್ದೆಗಳಿಗೆ ಲಾಭದಾಯಕವಾಗಿದೆ. ನಾವು ಇದನ್ನು ಸುಡುತ್ತಿದ್ದಾಗ ಕೃಷಿ ಸ್ನೇಹಿ ಬ್ಯಾಕ್ಟೀರಿಯಾಗಳು ಕೂಡ ಸಾಯುತ್ತಿದ್ದವು. ರೈತರ ಹಕ್ಕುಗಳಿಗಾಗಿ ಹೆಜ್ಜೆ ಇಟ್ಟ ಇಂತಹ ಮೊದಲ ಕಂಪನಿ ಇದಾಗಿದ್ದು, ಕೃಷಿ ತ್ಯಾಜ್ಯದ ಸಮಸ್ಯೆಯನ್ನು ಪರಿಹರಿಸಲು ಅನುಕೂಲ ಮಾಡಿ ರೈತರ ಸಮಯ ಹಾಗೂ ಹಣ ಎರಡನ್ನೂ ಉಳಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಪೂಸಾದ ಬಯೋಡಿಕಂಪೋಸರ್ ಬಂದಾಗಿನಿಂದ ಈಗ ಇಲ್ಲಿನ ಇಡೀ ಪ್ರದೇಶದಲ್ಲಿ ಕೃಷಿ ತ್ಯಾಜ್ಯ ಸುಡುವುದನ್ನು ನಿಲ್ಲಿಸಲಾಗಿದೆ. ಡಿಕಂಪೋಸರ್ನಿಂದ ರೈತರಿಗೆ ಈಗ ಹೇಗೆ ಎಷ್ಟು ಅನುಕೂಲ ಆಗುತ್ತಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಪ್ರಗತಿಪರ ರೈತರಾದ ಸತ್ಯೇಂದ್ರ ಶರ್ಮಾ ನಮ್ಮ ಜೊತೆ ಇದ್ದಾರೆ. ಸತ್ಯೇಂದ್ರ ಅಣ್ಣ, ಎಲ್ಲ ಪ್ರದೇಶಗಳಿಗಿಂತ ಹೆಚ್ಚಾಗಿ ಇಲ್ಲಿ ಕೃಷಿ ತ್ಯಾಜ್ಯವನ್ನ ಸುಡಲಾಗ್ತಾ ಇತ್ತು. ನಾನು ಈಗಿನ ಪರಿಸ್ಥಿತಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವು ಪೂರ್ಣವಾಗಿ ಸುಡೋದನ್ನ ನಿಲ್ಲಿಸಿಬಿಟ್ಟಿದ್ದೀರಾ. ಹೌದಾದ್ರೆ ಯಾಕೆ ನಿಲ್ಲಿಸಿದ್ರಿ? ಕೃಷಿ ತ್ಯಾಜ್ಯ ಸುಡುವುದನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ. ಪೂಸಾದಿಂದ ಡಿಕಂಪೋಸರ್ ಬಂದ ನಂತರ ಅದರ ಉತ್ತಮ ಫಲಿತಾಂಶಗಳನ್ನು ನೋಡಿ ನಾವು ಕೃಷಿ ತ್ಯಾಜ್ಯವನ್ನು ಸುಡುತ್ತಿಲ್ಲ. ಮೊದಲು ನಾವು ಅದನ್ನು ಸುಡುವಾಗ ಭಾರಿ ನಷ್ಟವಾಗ್ತಿತ್ತು, ಮಣ್ಣಿನ ಗುಣಮಟ್ಟ ಕಡಿಮೆ ಆಗ್ತಿತ್ತು ಹಾಗೂ ಉಪಯೋಗಿ ಕೀಟಗಳು ಸಾಯ್ತಿದ್ವು. ಅನೇಕ ಬಾರಿ ಅವಘಡಗಳು ಸಂಭವಿಸ್ತಿದ್ವು. ಮರಗಳಿಗೆ ಬೆಂಕಿ ಬಿದ್ದು ಪಕ್ಷಿಗಳು ಸಹ ಸುಟ್ಟೋಗ್ತಿದ್ವು. ಆದ್ರೆ ಈಗ ಡಿಕಂಪೋಸರ್ ಬಂದ ಮೇಲೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಫಲಿತಾಂಶ ನಿಮ್ಮ ಮುಂದೆ ಇದೆ. ಇಲ್ಲಿನ ಎಲ್ಲ ಹೊಲಗಳಲ್ಲಿ ಡಿಕಂಪೋಸರ್ ಅಳವಡಿಕೆ ಹಾಗೂ ಬೆಳೆಯೂ ಚೆನ್ನಾಗಿ ಬಂದಿದೆ. ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಕೃಷಿ ತ್ಯಾಜ್ಯ ಸುಡುವ ಸಮಸ್ಯೆ ಈಗ ಕ್ರಮೇಣ ಕಡಿಮೆ ಆಗುತ್ತಾ ಇದೆ. ಡಿಡಿ ನ್ಯೂಸ್ ಮೂಲಕ ನಾವು ಹೇಳೋದಕ್ಕೆ ಬಯಸೋದೇನೆಂದರೆ, ವಿಜ್ಞಾನಿಗಳು, ರೈತರು ಮತ್ತು ನರ್ಚರ್.ಫಾರ್ಮ್ ಕಂಪನಿ ಇವರೆಲ್ಲ ಯಾವ ಕಾರ್ಯಕ್ಕೆ ಮುಂದಾಗಿದ್ದಾರೋ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಾಲಿನ್ಯದಿಂದ ಮುಕ್ತಿ ದೊರಕಲಿದೆ. ಕೃಷಿ ತ್ಯಾಜ್ಯ ಸುಡುವುದರಿಂದ ಮುಕ್ತಿ ದೊರಕಲಿದೆ. ನಾವು 2020ರಲ್ಲಿ ಗಮನಿಸಿದ್ದು, ಕೃಷಿ ತ್ಯಾಜ್ಯ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ನಮ್ಮ ಗಮನಕ್ಕೆ ಬಂದದ್ದು ಪೂಸಾದಿಂದ ತಯಾರಿಸಲಾದ ಡಿಕಂಪೋಸರ್ನ ಪರಿಹಾರವಂತೂ ಪರಿಣಾಮಕಾರಿಯಾಗಿತ್ತು. ಆದರೆ ಅವರು ಅದನ್ನು ಸರಿಯಾಗಿ ಬಳಸಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಅದರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿದೆವು. ಕ್ಯಾಪ್ಸೂಲ್ಸ್ ರೂಪದಲ್ಲಿ ಡಿಕಂಪೋಸರ್ ಬಳಸುವುದು ರೈತರಿಗೆ ಕಷ್ಟಕರವಾಗ್ತಿತ್ತು. ನಾವು ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡೆವು. ಇದಕ್ಕೆ ಪರಿಹಾರವಾಗಿ ಕ್ಯಾಪ್ಸೂಲ್ನಿಂದ ಪುಡಿಯನ್ನು ತಯಾರಿಸಿದ್ದೇವೆ. ಅದು ಸಿಂಪಡಿಸಲು ಸಿದ್ಧವಾಗಿರುತ್ತದೆ. ನಾವು ಕೈಗೆತ್ತಿಕೊಂಡಿರುವ ಈ ಪ್ರಾಜೆಕ್ಟ್ನಲ್ಲಿ ಬೆಳೆಯನ್ನು ಸುಡದೆ ಅವರ ಬಳಿ ಇರುವ ಮತ್ತೊಂದು ಆಯ್ಕೆಯಾದ ಬಯೋ ಡಿಕಂಪೋಸರ್ ಅನ್ನು ಬಳಸಿ ಎಂದು ರೈತರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದೇವೆ. ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಅದನ್ನು ಪುನರಾವರ್ತಿಸಿದರೆ ಕೆಲವೇ ವರ್ಷಗಳಲ್ಲಿ ಮಣ್ಣಿನ ಫಲವತ್ತತೆ ಅಧಿಕವಾಗಿರುತ್ತದೆ. ರಸಗೊಬ್ಬರದ ಹೆಚ್ಚಿನ ಬಳಕೆ ಇರುವುದಿಲ್ಲ. ಇದರೊಂದಿಗೆ ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತದೆ, ಕ್ಷೇತ್ರವೂ ವೃದ್ಧಿಸುತ್ತದೆ. ಈ ಬಾರಿ ದ್ರಾವಣವನ್ನು 1 ಎಕರೆಯಲ್ಲಿ ಹರಡುವುದು ಕೂಡ ರೈತರಿಗೆ ಕಷ್ಟಕರವಾಗಿತ್ತು. ಆದರೆ ನಮ್ಮ ಈ ಯಂತ್ರವು 6 ರಿಂದ 8 ನಿಮಿಷಗಳಲ್ಲಿ 1 ಎಕರೆ ಹರಡುತ್ತದೆ. ಏಕೆಂದರೆ ರೈತನ ಬಳಿ ಸಮಯವೂ ಬಹಳ ಕಡಿಮೆ ಇರುತ್ತದೆ. ಆದ್ದರಿಂದ ಈ ಯಂತ್ರವು ಇದನ್ನು ಲಕ್ಷಗಟ್ಟಲೆ ಎಕರೆಗಳಲ್ಲಿ ಕಡಿಮೆ ಸಮಯದಲ್ಲಿ ಸಿಂಪಡಿಸುತ್ತದೆ. ಇದೊಂದು ವಿಶಿಷ್ಟವಾದ ಯೋಜನೆಯಾಗಿದೆ. ನಮ್ಮ ಅನೇಕ ಯೋಜನೆಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಲ್ಲಿ ಗುಜರಾತ್ನ ಕಡಲೆಕಾಯಿ ಯೋಜನೆಯೂ ಒಂದು. ಪಂಜಾಬ್, ಹರಿಯಾಣದಲ್ಲಿನ ಯೋಜನೆಯಲ್ಲಿ
ತಂತ್ರಜ್ಞಾನದಿಂದ ಉತ್ಪಾದಕತೆವರೆಗೆ ನಮ್ಮ ನರ್ಚರ್ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಗುರಿ ರೈತರ ಉತ್ಪಾದನೆಯನ್ನು ಹೆಚ್ಚಿಸುವುದು. ನಮ್ಮ ಬದ್ಧತೆ ರೈತರ ಉತ್ಪಾದಕತೆಯನ್ನು 20% 25% ಹೆಚ್ಚಿಸುವುದು ಮತ್ತು ಅದರ ವೆಚ್ಚವನ್ನು ಕಡಿಮೆ ಮಾಡುವುದು. ಕೃಷಿ ತ್ಯಾಜ್ಯವನ್ನು ಸುಡುತ್ತಿದ್ದಂಥ ರೈತರು ಈಗ ಅದರ ಲಾಭವನ್ನು ನೋಡುತ್ತಿದ್ದಾರೆ. ನಮ್ಮಲ್ಲಿ ಸುಮಾರು 60 ಲಕ್ಷ ಎಕರೆ ಇದೆ. ಮುಂದಿನ 2 ವರ್ಷಗಳಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಪೂರೈಸುತ್ತೇವೆ. ಈ ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಕೃಷಿ ತ್ಯಾಜ್ಯವನ್ನ ಸುಡಬಾರದು ಅನ್ನೋದರ ಬಗ್ಗೆ ರೈತರನ್ನ ಜಾಗೃತಿಗೊಳಿಸ್ತಾ ಇದ್ದಾರೆ. ಈ ತರಹದ ಕರಪತ್ರಗಳ ಮೂಲಕ ರೈತರನ್ನ ಜಾಗೃತಗೊಳಿಸ್ತಾ ಇದ್ದಾರೆ. ತಂತ್ರಜ್ಞಾನದ ಮೂಲಕ ಡಿಕಂಪೋಸರ್ನ ಹೇಗೆ ಸಿಂಪಡಿಸಲಾಗುತ್ತೆ, ಯಾತಕ್ಕಾಗಿ ಕೃಷಿ ತ್ಯಾಜ್ಯವನ್ನು ಸುಡಬೇಕಾಗಿಲ್ಲ ಅಂತ ವಿವರಿಸ್ತಾರೆ. ಇದು ಮತ್ತೊಂದು ರೀತಿಯಲ್ಲೂ ಕೂಡ ತುಂಬ ಉತ್ತಮವಾದ ಕ್ರಮ ಆಗಿದೆ. ನಾವು ಸ್ಥಳೀಯ ಹೆಣ್ಣು ಮಕ್ಕಳು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಿದ್ದೀವಿ. ಆ ಮಾದರಿಯನ್ನು ಕೂಡ ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಕಂಪನಿ ಈ ಸ್ಥಳೀಯ ಹೆಣ್ಣು ಮಕ್ಕಳಿಗೆ ಕೆಲಸವನ್ನು ಕೊಟ್ಟಿದೆ, ಸ್ವ ಉದ್ಯೋಗದ ಮಾದರಿಯನ್ನು ಕೂಡ ಒದಗಿಸಿಕೊಟ್ಟಿದೆ, ಹಣವನ್ನು ಕೂಡ ಇದರ ಮೂಲಕ ಕೊಡ್ತಾ ಇದೆ. ಈ ಡಿಕಂಪೋಸರ್ ಬಗ್ಗೆ ರೈತರಿಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಡಿಕಂಪೋಸರ್ನಿಂದ ರೈತರಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರ ಮೂಲಕ ಸೇವೆ ಮಾಡ್ತಾ ಇದ್ದಾರೆ. ಈ ಹೆಣ್ಣುಮಕ್ಕಳು ರೈತರಲ್ಲಿ ಹೇಗೆ ಅರಿವು ಮೂಡಿಸ್ತಿದ್ದಾರೆ ನೋಡೋಣ ಬನ್ನಿ. ನಾವು ಡಿಕಂಪೋಸರ್ ಬಗ್ಗೆ ಅರಿವು ಮೂಡಿಸಲು ಬಂದಿದ್ದೆವು. ಇನ್ನು ಮುಂದೆ ಬೆಳೆ ಬೆಳೆದ ಮೇಲೆ ಕೃಷಿ ತ್ಯಾಜ್ಯವನ್ನು ಸುಡಬೇಕಾಗಿಲ್ಲ. ನಮ್ಮ ಬಳಿ ಅದಕ್ಕೆ ಪರಿಹಾರವಿದೆ. ನೀವು ಉಷಾ ಅವರ ಬಯೋಡಿಕಂಪೋಸರ್ ಅನ್ನು ಸಿಂಪಡಿಸಿ. ಅದು ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ. ಅದನ್ನು ಸುಡುವ ಅಗತ್ಯವಿಲ್ಲ. ಈ ಬಯೋಡಿಕಂಪೋಸರ್ನಿಂದಾಗಿ ನಿಮಗೆ ಕೃಷಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡೋ ಹೊಸ ವಿಧಾನ ಸಿಕ್ಕಿದೆ. ಇದರಿಂದ ಹೇಗೆ ಪ್ರಯೋಜನ ಪಡ್ಕೊಂಡಿದ್ದೀರಿ? ಈ ಮೊದಲಂತೂ ನಾವು ಕೃಷಿ ತ್ಯಾಜ್ಯಕ್ಕೆ ಬೆಂಕಿಯನ್ನೇ ಹಾಕ್ತಿದ್ದೆವು. ಇದರಿಂದ ಏನಾಗ್ತೆಂದ್ರೆ ಭೂಮಿಗೂ ನಷ್ಟವಾಗ್ತಿತ್ತು ಹಾಗೂ ಉಪಯುಕ್ತ ಕೀಟಗಳು ಸಹ ಸಾಯ್ತಿದ್ವು. ಇದರಿಂದ ಭೂಮಿಯ ಫಲವತ್ತತೆಯೂ ಕಡಿಮೆಯಾಗ್ತಿತ್ತು. ಹೌದು, ಈಗ ಈ ಕೃಷಿ ತ್ಯಾಜ್ಯವನ್ನ ಬೆಂಕಿ ಹಾಕಿ ಸುಡಲಾಗ್ತಾ ಇಲ್ಲ. ಈ ಹೆಣ್ಣು ಮಕ್ಕಳು, ಇಲ್ಲಿನ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳು ರೈತರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಇವರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸಿಸ್ತಾರೆ. ರೈತರಲ್ಲಿ ಅರಿವು ಮೂಡಿಸಲಿಕ್ಕೆ ಮುಂದಾಗಿದ್ದಾರೆ. ಕೃಷಿ ತ್ಯಾಜ್ಯವನ್ನು ಸುಡದೆ ಬಯೋಡಿಕಂಪೋಸರನ್ನು ಬಳಸೋದಕ್ಕೆ ಪ್ರೇರೇಪಣೆ ಮಾಡಿದ್ದಾರೆ. ಇವರ ಕೈಯಲ್ಲಿ ಒಂದು ಫೋನ್ ಇದೆ. ಅದರಿಂದ ರೈತರಿಗೆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಟ್ಟು ಬರ್ತಾರೆ. ಈ ಡೌನ್ಲೋಡ್ ಮಾಡಿಕೊಟ್ಟ ಆ್ಯಪ್ನ ಸಹಾಯದಿಂದ ಈ ರೈತರು ಈ ಕಂಪನಿಯನ್ನು ಸಂಪರ್ಕಿಸಿ ಉಚಿತವಾಗಿ ಡಿಕಂಪೋಸರ್ ಬಳಸಬಹುದು. ನಮ್ಮ ಮೆಷಿನ್ನಿಂದ ಸ್ಪ್ರೇ ಮಾಡಿಸಬೇಕೆಂದು ನಾವು ಅವರಿಗೆ ಹೇಳುತ್ತೇವೆ. ನಮ್ಮ ಕಂಪನಿಯ ಔಷಧಿ ಇದೆ, ಅದು ತುಂಬಾ ಚೆನ್ನಾಗಿದೆ, ಅದನ್ನು ಬಳಸಿ ಎಂದು ಅವರಿಗೆ ಹೇಳುತ್ತೇವೆ. ಈ ಮೊದಲು ನಾವು ಈ ಪ್ರದೇಶಕ್ಕೆ ಬಂದಿದ್ದೆವು. ರೈತರಿಗೆ ತಿಳಿದಿತ್ತು, ಆದರೆ ಇದು ಸಾಧ್ಯವೆಂದು ಅವರಿಗೆ ನಂಬಿಕೆ ಇರಲಿಲ್ಲ. ಆದರೆ ನಾವು ಹೋಗಿ ಡಿಕಂಪೋಸರ್ ಸಿಂಪಡಿಸುವುದರಿಂದ ಕೃಷಿ ತ್ಯಾಜ್ಯವನ್ನು ಸುಡುವುದು ತಪ್ಪುತ್ತದೆ ಎಂದು ಅವರಿಗೆ ವಿವರಿಸಿ ಹೇಳಿದೆವು. ಯಾವ ರೈತರು ಕೃಷಿ ತ್ಯಾಜ್ಯವನ್ನು ಸುಡಲು ಬಯಸುವುದಿಲ್ಲ, ಆದರೆ ಅವರ ಬಳಿ ಬೇರೆ ಯಾವುದೇ ಪರಿಹಾರವಿರಲ್ಲ. ಈಗ ಅವರ ಮುಖದಲ್ಲಿ ಸಂತೋಷವನ್ನು ಕಾಣಬಹುದು. ಕೃಷಿ ತ್ಯಾಜ್ಯವನ್ನು ಸುಡರದು ಎಂದು ಈಗ ರೈತರು ಬಯಸುತ್ತಾರೆ. ಮೊದಲು ಬೆಂಕಿ ತಗಲುವ ಅಪಾಯವೂ ಇತ್ತು, ಸಾಕಷ್ಟು ಹಾನಿಯೂ ಉಂಟಾಗುತ್ತಿತ್ತು. ಆದ್ದರಿಂದ ರೈತರಿಗೆ ಸಾಗಿ ವಿವರಿಸಲು ನಮಗೆ ಸಾಧ್ಯವಾಗುತ್ತದೆ ಮತ್ತು ಈಗ ಅವರು ಡಿಕಂಪೋಸರ್ ಅನ್ನು ಬಳಸಲು ಸುಲಭವಾಗಿ ಒಪ್ಪಿಕೊಳ್ಳಲು ಸಿದ್ಧರಾಗುತ್ತಾರೆ. ಇದರಿಂದ ರೈತರಿಗೂ ನೆರವಾಗುತ್ತದೆ ಹಾಗೂ ಉಪಯೋಗಿ ಕೀಟಗಳು ಕೂಡ ಭೂಮಿಯಲ್ಲಿ ಉಳಿಯುತ್ತವೆ. ಮಾಲಿನ್ಯವೂ ಆಗುವುದಿಲ್ಲ. ಕೃಷಿ ತ್ಯಾಜ್ಯವನ್ನು ಸುಡಬಾರದೆಂದು ಈಗ ರೈತರು ಅರಿತುಕೊಳ್ಳುತ್ತಿದ್ದಾರೆ. ಉಪಯೋಗಿ ಕೀಟಗಳು ನಾಶವಾದರೆ ಮುಂದಿನ ಬೆಳೆ ಚೆನ್ನಾಗಿರುವುದಿಲ್ಲ. ನೀವು ವ್ಯವಸಾಯ ಮಾಡ್ತೀರಿ. ಕೃಷಿ ತ್ಯಾಜ್ಯ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಕೃಷಿ ತ್ಯಾಜ್ಯ ಸುಡೋದ್ರಿಂದ ದೆಹಲಿಯಲ್ಲಿ ಜನರು ಬದುಕೋದು ಕಷ್ಟ ಆಗ್ತಿತ್ತು ಅಂತ ನೀವು ಟಿವಿಯಲ್ಲಿ ನೋಡಿರಬಹುದು. ಕೃಷಿ ತ್ಯಾಜ್ಯವನ್ನು ಸುಡಬಾರದು, ಅದರ ಮೇಲೆ ಬಯೋಡಿಕಂಪೋಸರ್ ಸಿಂಪಡಿಸಬೇಕು ಅಂತ ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದರಿಂದ ಉಪಯೋಗ ಇದೆ ಅಂತ ಅರ್ಥ ಆಗಿದೆಯಾ? ಹೌದು, ನಮಗೆ ಸಾಕಷ್ಟು ಲಾಭವಾಗ್ತಿದೆ. ಈ ಮೊದಲು ನಾವು ಅದನ್ನು ಸುಡುವಾಗ ಬಹಳ ನಷ್ಟವಾಗ್ತಿತ್ತು. ಈಗ ಬಹಳ ಲಾಭವಾಗ್ತಿದೆ. ಕಳೆದ ವರ್ಷ ನಾನು 50-60 ಎಕರೆಯಲ್ಲಿ ಮಾಡಿಸಿದ್ದೆ. ಬಹಳ ಅನುಕೂಲವಾಯಿತು. ಇದರಿಂದ ಯೂರಿಯಾ ಬಳಕೆ ಕೂಡ ಕಡಿಮೆಯಾಯಿತು.
ಗ್ರಾಮದ ಜನರ ಜೊತೆ, ಕೃಷಿಕರ ಜೊತೆ ಈ ಬಗ್ಗೆ ಹೆಚ್ಚು ಹೆಚ್ಚು ಮಾತು ನಡೀತಾ ಇದೆಯಾ? ಅವರಿಗೆ ಸಿಂಪಡಣೆ ಮಾಡೋದ್ರಿಂದ ಅನುಕೂಲ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆಯಾ? ಇದರ ಲಾಭಗಳು ಹೆಚ್ಚು ಎಂದು ನಾವೀಗ ರೈತರಿಗೆ ಹೇಳ್ತಿದ್ದೇವೆ. ಈಗ ಅವರಿಗೂ ತಿಳಿಯುತ್ತಿದೆ. 50% ರೈತರು ಡಿಕಂಪೋಸರ್ ಸಿಂಪಡಿಸಿದ್ದಾರೆ. ಮತ್ತೊಂದು ಬಹಳವಾದ ಮುಖ್ಯವಾದ ಅಂಶ ಏನಂದ್ರೆ, ಇತ್ತೀಚೆಗೆ ಯುವಕರ ದೃಷ್ಟಿಕೋನ ಕೃಷಿ ಬಗ್ಗೆ ಸ್ವಲ್ಪ ಬದಲಾಗ್ತಾ ಇದೆ. ಕೃಷಿ ನಿರಂತರ ನಷ್ಟದ ವ್ಯವಹಾರ ಅಂತ ತಿಳಿಲಾಗ್ತಾ ಇತ್ತು. ಆದರೆ ಈಗ ಇದು ಲಾಭದ ಕೆಲಸವಾಗಿದೆ ಅಂತ ಯುವಕರು ಕೂಡ ಕೃಷಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ. ತಾವು ಒಬ್ಬ ಯುವತಿ, ನೀವು ಈ ತಂತ್ರಜ್ಞಾನವನ್ನ ಕೃಷಿಕರಿಗೆ ತಿಳಿಸಿಕೊಡೋ ಕೆಲಸವನ್ನ ಮಾಡ್ತಾ ಇದ್ದೀರಿ. ಕೃಷಿ ಕೂಡ ಲಾಭದಾಯಕವಾಗಿದೆ ಅಂತ ನೀವು ಕೃಷಿಕರಿಗೆ ತಿಳಿಸಿಕೊಡ್ತಾ ಇದ್ದೀರಿ. ನಿಕಟ ಭವಿಷ್ಯದಲ್ಲಿ ನಿಮಗೆ ಒಂದು ವೇಳೆ ಈ ಕೃಷಿಯನ್ನು ಮಾಡೋ ಅವಕಾಶ ಸಿಕ್ಕುತ್ತೆ ಅಂತಾದರೆ ನೀವು ಈ ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಹೌದು, ನಾನು ಬಯಸುತ್ತೇನೆ. ಹುಡುಗಿಯರು ಯಾರಿಗೂ ಕಡಿಮೆ ಇಲ್ಲ. ಅವರು ಎಲ್ಲವನ್ನೂ ಮಾಡಬಲ್ಲರು. ಅವರು ಮಾಡುವುದಾದರೆ ಕೃಷಿಯಲ್ಲೂ ಬಹಳ ಲಾಭವಿದೆ. ಕೃಷಿಯಲ್ಲಿ ಯಾವ ಯಾವ ರೀತಿಯ ಅನುಕೂಲಗಳಿವೆ? ಮತ್ತೆ ನೀವು ಈ ಕೃಷಿಯನ್ನ ಕೈಗೊಳ್ಳುವ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ ಇದು ನಿಮಗೆ ಒಂದು ಒಳ್ಳೆ ಉದ್ಯೋಗವಾಗಿ ಪರಿಣಮಿಸಬಹುದು ಅಂತ ಅನ್ಸುತ್ತಾ? ಹೌದು ಸರ್, ಇಳುವರಿ ಚೆನ್ನಾಗಿ ಬಂದರೆ, ಡಿಕಂಪೋಸರ್ ಇದ್ದರೆ ಮತ್ತು ಸಮಸ್ಯೆಗಳು ಕೊನೆಗೊಂಡರೆ ನಿಶ್ಚಯವಾಗಿ ಕೃಷಿಯು ಲಾಭದಾಯಕ ವ್ಯವಹಾರವಾಗಬಹುದು. ನಾವು ಕೂಡ ರೈತರಿಗೆ ಇದರ ಲಾಭಗಳನ್ನು ತಿಳಿಸಿ ಹೇಳುತ್ತೇವೆ. ನಾವು ಹೇಳಿದಾಗ ಅವರು ಪಾಲಿಸಿದರೆ ಯುವಕರು ಕೃಷಿಯಲ್ಲಿ ತೊಡಗಬಯಸುತ್ತಾರೆ. ಕೃಷಿಗೆ ಉತ್ತೇಜನ ಸಿಗಬೇಕು, ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಿಸಬೇಕು, ರೈತರಿಗೆ ಉತ್ತಮವಾದ ಮಾರುಕಟ್ಟೆಯನ್ನು ಒದಗಿಸಬೇಕು ಅನ್ನುವ ಈ ಎಲ್ಲ ವಿಚಾರಗಳ ಕುರಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನದಂತೆ, ನೀತಿಯಂತೆ, ಸರ್ಕಾರದ ನೀತಿಗಳಿಂದಾಗಿಯೇ ಈಗ ಹಳ್ಳಿಗಳಲ್ಲಿ ಬದಲಾವಣೆ ಕಾಣೋದಕ್ಕೆ ಸಿಗ್ತಾ ಇದೆ. ಪ್ರಮುಖ ವಿಷಯಗಳಾದಂತಹ ತಾಂತ್ರಿಕತೆಯ ಬಳಕೆ, ಹೊಲಗಳಲ್ಲಿ ಎಷ್ಟು ಗೊಬ್ಬರವನ್ನು ಬಳಸಬೇಕು, ಬೆಳೆಯನ್ನು ಹೇಗೆ ಬೆಳೀಬೇಕು, ಇವೆಲ್ಲವೂ ಈಗ ಡಿಜಿಟಲ್ ರೂಪ ಪಡೆದುಕೊಂಡಿದೆ. ಈಗ ಒಂದು ಮೊಬೈಲ್ ಮೂಲಕವೇ ನಿಮ್ಮ ಜಮೀನಿಗೆ ಎಷ್ಟು ನೀರು ಹರಿಸಬೇಕು ಅಂತ ನೀವು ತಿಳಿದುಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಹವಾಮಾನ ಹೇಗಿರುತ್ತೆ ಇವೆಲ್ಲವನ್ನೂ ತಂತ್ರಜ್ಞಾನ ನಿಮಗೆ ತಿಳಿಸಿಕೊಡುತ್ತೆ. ಈ ಎಲ್ಲ ಕಾರಣಗಳಿಂದ ಕೃಷಿ ಈಗ ಲಾಭದಾಯಕ ವ್ಯವಹಾರ ಅಂತ ಸಾಬೀತಾಗ್ತಾ ಇದೆ. ಮತ್ತು ಈ ತರಹದ ಯುವಕರು ಕೃಷಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ. ದೊಡ್ಡ ಸಮಸ್ಯೆ ಮುಂಚೆ ಕೃಷಿ ತ್ಯಾಜ್ಯದ್ದಾಗಿತ್ತು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಆ ಸಮಸ್ಯೆ ಕೂಡ ದೂರ ಆಗ್ತಾ ಇದೆ. ಈಗ ಡಿಕಂಪೋಸರ್ ಅನ್ನ ಯಂತ್ರಗಳ ಸಹಾಯದಿಂದ ಸಿಂಪಡಣೆ ಮಾಡಲಾಗ್ತಾ ಇದೆ. ದತ್ತಾಂಶಗಳು ಹೇಳುವ ರೀತಿಯಲ್ಲಿ ಈಗ ಕೃಷಿ ತ್ಯಾಜ್ಯವನ್ನ ಸುಡಲಾಗ್ತಾ ಇಲ್ಲ, ಬದಲಾಗಿ ಅದು ರೈತರ ಹೊಲಗಳಲ್ಲಿ ಗೊಬ್ಬರದ ರೂಪ ಪಡಿತಾ ಇದೆ. ನಾವೀಗ ಕರ್ನಾಲ್ನ ನೇವಲ್ ಗ್ರಾಮಕ್ಕೆ ಬಂದಿದ್ದೇವೆ. ಮೊದಲು ಇಲ್ಲಿ ಕೂಡ ಕೃಷಿ ತ್ಯಾಜ್ಯವನ್ನ ಅತಿ ಹೆಚ್ಚಾಗಿ ಸುಡಲಾಗ್ತಾ ಇತ್ತು. ಆದರೆ ಈಗ ಇಲ್ಲಿನ ಚಿತ್ರಣ ಬದಲಾಗಿದೆ. ಇಲ್ಲಿ ಒಂದು ಬದಲಾವಣೆ ಕಂಡು ಬಂದಿದೆ. ನರ್ಚರ್.ಫಾರ್ಮ್ ಕಂಪನಿ ಇಲ್ಲಿನ ರೈತರಿಗೆ ಕೃಷಿ ತ್ಯಾಜ್ಯ ಸುಡೋದ್ರಿಂದ ಪರಿಸರಕ್ಕೆ ಮಾತ್ರವಲ್ಲ ರೈತರಿಗೂ ನಷ್ಟವಾಗುತ್ತೆ ಅನ್ನೋ ಅರಿವು ಮೂಡಿಸಿದೆ. ಕೃಷಿ ತ್ಯಾಜ್ಯವನ್ನು ಸುಡುವುದು ತಪ್ಪು, ಆದರೆ ನಮ್ಮಲ್ಲಿ ಇದಕ್ಕೆ ಯಾವುದೇ ಪರಿಹಾರವಿಲ್ಲ. ಕಂಪನಿಯು ಕಳೆದ ವರ್ಷವೇ ಡಿಕಂಪೋಸರ್ನ ಪ್ರಯೋಗವನ್ನು ಮಾಡಿತು. ಅದಕ್ಕೆ ಉತ್ತಮ ಫಲಿತಾಂಶ ಬಂದಿದೆ. ಅನುಕೂಲ ಏನಾಗಿದೆ ಅಂದರೆ ಸರ್, ಮೊದಲು 3 ಚೀಲ 2.5 ಚೀಲ ಯೂರಿಯಾ ಬೇಕಾಗ್ತಿತ್ತು. ಆದರೆ ಈಗ ಅಷ್ಟು ಯೂರಿಯಾ ಬೇಕಾಗಿಲ್ಲ. ಲಾಭವೂ ಹೆಚ್ಚಾಗಿದೆ. ಈಗ ಕೃಷಿ ತ್ಯಾಜ್ಯವನ್ನು ಸುಡುವ ಅಗತ್ಯವೇ ಬೀಳುವುದಿಲ್ಲ ಮತ್ತು ಭೂಮಿಯ ಫಲವತ್ತತೆ ಹೆಚ್ಚಾಗ್ತಿದೆ. ಇದು ತುಂಬಾ ಚೆನ್ನಾಗಿದೆ ಸರ್. ಇದರಿಂದ ಲಾಭವೂ ಆಗ್ತಿದೆ ಮತ್ತು ನೋಡಿದ ಇತರ ರೈತರನ್ನು ಇದನ್ನು ಬಳಸ್ತಿದ್ದಾರೆ. ನಮ್ಮ ಬೆಳೆಯಲ್ಲಿಯೂ ಸಹ ವ್ಯತ್ಯಾಸ ಕಂಡು ಬರುತ್ತಿದೆ. ಮಾಲಿನ್ಯವು ಕೊನೆಗೊಳ್ಳುತ್ತಿದೆ ಹಾಗೂ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೂಡ ಈಗ ಬದುಕುಳಿಯಬಲ್ಲವು. ಬದಲಾವಣೆ ಏನಾಗಿದೆ ಅಂದರೆ, ಉಷಾ ಡಿಕಂಪೋಸರ್ ಅನ್ನು ಸಿಂಪಡಿಸುವುದರಿಂದ ಬಹಳ ಉತ್ತಮ ಫಲಿತಾಂಶ ಸಿಗುತ್ತಿದೆ. ಈ ರೀತಿಯ ಬೂಮ್ ಸ್ಪ್ರೇಯರ್ಗಳು ರೈತರಿಗೆ ಸಾಕಷ್ಟು ಸಹಾಯಕವಾಗುತ್ತಾ ಇವೆ. ಕೃಷಿ ತ್ಯಾಜ್ಯಕ್ಕಾಗಿ ಮಾತ್ರ ಅಲ್ಲ, ಇನ್ನಿತರೆ ಬೆಳೆಗಳಿಗೆ ಸಿಂಪಡಣೆ ಮಾಡಲಿಕ್ಕೂ ಸಹ ಈ ಯಂತ್ರಗಳ ಮೂಲಕ ಸಮತೋಲಿತ ಸಿಂಪಡಣೆ ಮಾಡೋದಕ್ಕೆ ಆಗ್ತಾ ಇದೆ.
ನಾವು ಮಾಡ್ತಿರುವ ಈ ಕಾರ್ಯವು ರೈತರಿಗಾಗಿ ಮತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ. ನಮ್ಮ ರೈತರ ದೊಡ್ಡ ಸಮಸ್ಯೆ ಎಂದರೆ ಅವರ ಬಳಿ ತಂತ್ರಜ್ಞಾನದ ಬಳಕೆ ಬಹಳ ಕಡಿಮೆ ಇದೆ. ಈ ಮಾಹಿತಿ ಮತ್ತು ತಂತ್ರಜ್ಞಾನದಿಂದ ರೈತರು ಸಾಕಷ್ಟು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಇದೇ ಕಾರಣದಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಆಹಾರ ಧಾನ್ಯಗಳ ದಾಖಲೆಯ ಉತ್ಪಾದನೆಯಾಗುತ್ತಿದೆ. ಪ್ರಸ್ತುತ ಹರಿಯಾಣದಲ್ಲಿ ಗೋಧಿ ಕಟಾವಿನ ಕೆಲಸ ನಡೀತಾ ಇದೆ. ಮತ್ತು ಎಲ್ಲ ರೈತರನ್ನು ಕೂಡ ನೀವು ಹೊಲದಲ್ಲಿ ಕಾಣಬಹುದು. ಆದರೆ ರೈತರ ಮುಂದಿರುವ ದೊಡ್ಡ ಸಮಸ್ಯೆ ಅಂದರೆ ಸಂಪನ್ಮೂಲಗಳದ್ದು. ಸಣ್ಣ ರೈತರು ಸಂಪನ್ಮೂಲಗಳನ್ನು ಹೇಗೆ ಪಡೆಯಬಹುದು? ಇದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಲವು ದಿನಗಳ ಹಿಂದೆ ಹೇಳಿದ್ರು, ರೈತರಿಗಾಗಿ ತಂತ್ರಜ್ಞಾನದ ಬಳಕೆ ಅತ್ಯಧಿಕವಾಗಿರಬೇಕು. ಇದರಿಂದಾಗಿ ಇಂದು ಸಣ್ಣ ರೈತರಿಗೆ ತಂತ್ರಜ್ಞಾನದ ಮೂಲಕ ಟ್ರ್ಯಾಕ್ಟರ್ ಅಥವಾ ಇತರೆ ಯಂತ್ರಗಳ ಅವಶ್ಯಕತೆ ಇದೆ. ಎಲ್ಲ ಯಂತ್ರಗಳು ಬಿತ್ತನೆ ಮತ್ತು ಕೊಯ್ಲು ಮಾಡಲಿಕ್ಕೆ ಡಿಜಿಟಲ್ ರೂಪದಲ್ಲಿ ಕೆಲವು ಅಪ್ಲಿಕೇಶನ್ಗಳ ಮೂಲಕ ಲಭ್ಯವಿದೆ. ನನ್ನ ಬಳಿ ಒಂದು ಟ್ರ್ಯಾಕ್ಟರ್ ಇದೆ. ಬುಕಿಂಗ್ ಮಾಡಿದ ನಂತರ ನಾನು ರೈತರನ್ನು ಸಂಪರ್ಕಿಸಿ ಅವರ ಹೊಲಕ್ಕೆ ಹೋಗಿ ಅವರ ಬುಕಿಂಗ್ ಅನ್ನು ಓಕೆ ಮಾಡುತ್ತೇನೆ. ಅಪ್ಲಿಕೇಶನ್ನಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡುವ ಮೂಲಕ ಎಲ್ಲ ಯಂತ್ರಗಳು ಲಭ್ಯವಿವೆ. ಕಟಾವು ಮಾಡಲು ಹಾಗೂ ಸ್ಪ್ರೇ ಮಾಡಲು ಕೂಡ ಯಂತ್ರಗಳು ಲಭ್ಯವಿರುತ್ತವೆ. ಈಗ ವ್ಯವಸ್ಥೆಯು ಬಹಳ ಚೆನ್ನಾಗಿದೆ. ಮೊದಲು ನಾವು ದನಗಳ ಹಿಂದೆ ಓಡಾಡ್ತಿದ್ದೆವು. ಈಗ ಕೊಳವೆ ಬಾವಿಗಳನ್ನು ಸಹ ಅಳವಡಿಸಲಾಗಿದೆ. ಮೊದಲಿಗಿಂತಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಕ್ರಿಮಿನಾಶಕಗಳನ್ನು ಅವ್ಯಾಹತವಾಗಿ ಬಳಸುತ್ತಿದ್ದ ರೀತಿ, ರೈತರು ತಮ್ಮ ಬೆಳೆಗೆ ಎಷ್ಟು ಔಷಧ ಹಾಕಬೇಕು, ಎಷ್ಟು ಹಾಕಬಾರದು ಅನ್ನೋದನ್ನು ತಿಳಿದುಕೊಂಡಿರಲಿಲ್ಲ. ಒಟ್ಟಾರೆ ರೈತರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಮುಂದೆ ಬಂದಿರುವ ಕೆಲವು ಖಾಸಗಿ ಕಂಪನಿಗಳಿಂದ ರೈತರಿಗೆ ತುಂಬ ಅನುಕೂಲವಾಗ್ತಾ ಇದೆ. ಮಾಹಿತಿ ಮತ್ತು ತಂತ್ರಜ್ಞಾನದಿಂದ ರೈತರು ಸಾಕಷ್ಟು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಉತ್ಪಾದನೆ ಹೆಚ್ಚಿರೋದು ಮಾತ್ರ ಅಲ್ಲ, ವರದಿಗಳನ್ನು ಗಮನಿಸಿದಾಗ ಕಳೆದ ವರ್ಷಗಳಲ್ಲಿ ರಫ್ತು ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಿದೆ. ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೆಯುತ್ತಿರೋ ಈ ಸಮಯದಲ್ಲಿ ಇಡೀ ಜಗತ್ತಿಗೆ ಧಾನ್ಯದ, ಗೋಧಿಯ ಅಗತ್ಯ ಇದೆ. ಇಂದು ಭಾರತ ಹೆಚ್ಚಾಗಿ ರಫ್ತು ಮಾಡಿ ಇತರ ದೇಶಗಳಿಗೆ ಸಹಾಯ ಮಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರಂದ್ರೆ ಅವರು ನಮ್ಮ ದೇಶದ ರೈತರು. ಕೃಷಿ ತ್ಯಾಜ್ಯ ನಿರ್ವಹಣೆ ಕುರಿತ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮ ನಿಮ್ಮಲ್ಲಿ ತಂದ ನನಗೆ ಮತ್ತು ನನ್ನ ಜೊತೆ ಇರುವ ಕ್ಯಾಮರಾಮನ್ ಸ್ಮೃತಿ ರಂಜನ್ಗೆ ಅನುಮತಿ ನೀಡಿ ನಮಸ್ಕಾರ.